ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿಗಾಗಿ ಇಡೀ ರಾಜ್ಯದ ಎಲ್ಲ ಫಲಾನುಭವಿಗಳು ಕೂಡ ಕಾಯ್ತಾ ಇದ್ದಾರೆ. ಹೌದು, ಸರ್ಕಾರದ ಬಳಿ ನಮ್ಮ ಮನವಿ ಕೂಡ ಇದೆ. ಸೊ ಬರೀ 23ನೇ ಕಂತಿನ ಹಣ ಅಷ್ಟೇ ಅಲ್ಲ, 24, 25ನೇ ಕಂತಿನ ಹಣ ಕೂಡ ನೀವು ಹಾಕಿ ಕೊಡಬೇಕಾಗಿದೆ. ಹೌದು, ಆಗಸ್ಟ್ ತಿಂಗಳದಷ್ಟೇ ಅಲ್ಲ, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ಕೂಡ ಹಾಕಿ ಕೊಡಬೇಕಾಗಿದೆ. ಮೊದಲನೇ ಹಂತದಲ್ಲಿ 23ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು ಸುಮಾರು 12 ಜಿಲ್ಲೆಗಳಿಗಾದರೂ ಈ ದುಡ್ಡು ಜಮಾ ಆಗ್ತಾ ಇದೆ. ಜೊತೆಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ 5 ವಸ್ತುಗಳು ಫ್ರೀಯಾಗಿ ಸಿಗ್ತಾ ಇದೆ. ಸರ್ಕಾರ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಹಿಂದಿನ ದಿನಗಳಲ್ಲಿ ನಿಮಗೆ ಗೊತ್ತಿದೆ, ದುಡ್ಡು ಕೊಡ್ತಾ ಇತ್ತು, ಅಕ್ಕಿ ಕೊಡ್ತಾ ಇತ್ತು. ಈಗ ಮತ್ತೆ ವಸ್ತುಗಳನ್ನು ಕೊಡುವಂತಹ ಕೆಲಸ ಮಾಡ್ತಾ ಇದೆ. ಸೊ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಷ್ಟೇಕೆ ತಡ ಮಾಡಿ ದುಡ್ಡನ್ನು ಜಮಾ ಮಾಡ್ತಾ ಇದ್ದಾರೆ? ಒಂದು ಕಡೆ ಈ ವಿಷಯವಾದರೆ, ಇನ್ನು ಗೃಹಲಕ್ಷ್ಮಿ ಯಾವ ತಿಂಗಳ ಹಣ ಬರಬೇಕಾಗಿದೆ, ಯಾವ ಜಿಲ್ಲೆಗಳಿಗೆ ಈ 23ನೇ ಕಂತಿನ ಹಣ ಬರ್ತಾ ಇದೆ, ಇಷ್ಟೇಕೆ ಡಿಲೇ ಆಗ್ತಾ ಇದೆ, ಮತ್ತು ಯಾವ ವಸ್ತುಗಳನ್ನು ಅನ್ನಭಾಗ್ಯ ಯೋಜನೆಯಲ್ಲಿ ಕೊಡ್ತಾ ಇದ್ದಾರೆ, ಟೋಟಲಿ ಈ ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್ ಮಾಹಿತಿ, ತೀರಾ ಮುಖ್ಯವಾದ ಮಾಹಿತಿ. ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲೇಬೇಕು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ಕೊಡ್ತಾ ಇರ್ತೀವಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 23ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಮೊದಲನೇ ಹಂತದಲ್ಲಿ 12 ಜಿಲ್ಲೆಗಳಿಗಾದರೂ ದುಡ್ಡು ಬಿಡುಗಡೆ ಆಗ್ತಾ ಇದೆ, ನಾವು ಜಮಾ ಮಾಡ್ತಾ ಇದ್ವಿ ಅಂತಕ್ಕಂತಹ ಆಶ್ವಾಸನೆಯನ್ನು ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾದರೆ ಯಾವ ಕಾರಣಕ್ಕಾಗಿ, ಈಗ ಒಂದು ವಿಷಯ ಕೂಡ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ಬೋದು, ಹೆಚ್ಚಿನ ಪ್ರಮಾಣದಲ್ಲಿ ರೇಷನ್ಸ್ ಕಾರ್ಡ್ಗಳು ರದ್ದಾಗ್ತಾ ಇದೆ. ಈಗ ರೇಷನ್ ಕಾರ್ಡನ್ನು ಅಪ್ಲಿಕೇಶನ್ ಹಾಕುವಂತಹ ಒಂದು ಅರ್ಜಿಯನ್ನೇ ಕರೀತಾ ಇಲ್ಲ. ಒಟ್ಟಾರೆಯಾಗಿ ಸರ್ಕಾರ ಒಟ್ಟಾರೆ ಈ ರೇಷನ್ಸ್ ಕಾರ್ಡ್ಗಳನ್ನು ಹೊರಗಾಕುವಂತಹ ಕೆಲಸನೇ ಮಾಡ್ತಾ ಇದೆ ಅನ್ನುವಂತಹ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ. ಅದು ನಿಜವಾಗಿರ್ತಕ್ಕಂಥದ್ದು. ಈಗಾಗಲೇ ಜಾತಿ ಗಣತಿಯ ಆಧಾರದ ಮೇಲೆ ಕೂಡ ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡಲಾಗಿತ್ತು. ಅದು ಹೇಗೆ? ಅದು ಈಗಾಗಲೇ ಜಾತಿ ಗಣತಿ ಆಧಾರದ ಮೇಲೆ ಅಂದ್ರಿ, ಅದು ಜಾತಿ ಗಣತಿ ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ರೇಷನ್ ಕಾರ್ಡ್ಗಳು ಎಷ್ಟಿದಾವೋ, ನಿಮ್ಮ ಒಂದು ವೋಟರ್ ID ಆಗಿರಲಿ, ಆಧಾರ್ ಕಾರ್ಡ್ ಆಗಿರಲಿ, ನಿಮ್ಮ ಮನೆಯಲ್ಲಿ ಎಷ್ಟು ಸರ್ಕಾರಿ ನೌಕರಸ್ಥರಿದ್ದಾರೆ, ಎಷ್ಟು 4 ವೀಲರ್ ವಾಹನಗಳಿದ್ದಾವೆ, ಎಷ್ಟು ಆಸ್ತಿ ಇದೆ, ಬಾಡಿಗೆ ಏನಾದರೂ ಮನೆಗಳನ್ನು ಕೊಟ್ಟಿದ್ದೀರಾ, ಈ ಎಲ್ಲ ಡೀಟೇಲ್ಸನ್ನು ಸರ್ಕಾರ ತೆಗೆದುಕೊಂಡು ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡುವಂತಹ ಕೆಲಸ ಮಾಡಿದೆ. ಸೊ ಇದು ಒಂದು ಕಡೆ ಆಗಿದೆ. ಅದನ್ನು ನಾನು ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಸದ್ಯಕ್ಕೆ ನಾವು ಸ್ನೇಹಿತರೆ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಅದನ್ನು ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಹಂತದಲ್ಲಿ ಈಗಾಗಲೇ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬಂದಿತ್ತು. ಅಲ್ಲಿಂದ ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಹೋಗಿತ್ತು ದುಡ್ಡು. ಅದು ಯಾವ ಜಿಲ್ಲೆಗಳಲ್ಲಿ ಅಂದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿತ್ತು. ಹಾಗಾಗಿ ಮೊದಲನೇ ಹಂತದಲ್ಲಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ದುಡ್ಡು ಜಮಾ ಆಗುವಂಥದ್ದು. ಅದರ ಜೊತೆಗೇ ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೆಳಗಾವಿ, ಈ ಒಂದು ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಯಾದಗಿರಿ, ಈ ಒಂದು ಜಿಲ್ಲೆಗಳಲ್ಲಿ ಕೂಡ ಟ್ರಯಲ್ ನಡೆಯುತ್ತೆ. ಸೊ ಬರೀ ನಿಮಗೆ ಗ್ರಾಮ ಪಂಚಾಯಿತಿಯಿಂದ ದುಡ್ಡು ಬರೋದಿಲ್ಲ, ಗ್ರಾಮ ಪಂಚಾಯಿತಿಗೆ ಹೋಗ್ಬಿಟ್ರೆ ಗ್ರಾಮ ಪಂಚಾಯಿತಿನೇ ದುಡ್ಡು ಜಮಾ ಮಾಡುತ್ತೆ ಅಂತ ಅನ್ಕೊಂಡಿದ್ದೀರಾ. ಮತ್ತೆ ಅಲ್ಲಿಂದ ವಾಪಸ್ ಏನಾಗುತ್ತೆ, ಪ್ರೊಸೆಸರನ್ನು ಮುಗಿಸ್ಕೊಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಕಳಿಸಲಾಗುತ್ತೆ. ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಾಡುತ್ತೆ, DBT ಟ್ರೆಜರಿಗೆ ಪುಷ್ ಮಾಡುತ್ತೆ. ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತವೆ. ಅಪ್ಡೇಟ್ ಮಾಡಿಕೊಂಡು ಆಯಾ ಬ್ಯಾಂಕ್ನಲ್ಲಿ ಎಷ್ಟೆಷ್ಟು ದುಡ್ಡುಗಳು ಕೊಡಬೇಕಾಗಿದೆ, ಎಷ್ಟು ಅಕೌಂಟ್ಸ್ಗಳಿದ್ದಾವೆ ಗೃಹಲಕ್ಷ್ಮಿಯರದು, ಆ ಒಂದು ಅಕೌಂಟ್ಗಳಿಗೆ ದುಡ್ಡನ್ನು ಜಮಾ ಮಾಡುವಂತಹ ಕೆಲಸ ಬ್ಯಾಂಕ್ಗಳು ಮಾಡ್ತವೆ. ಈ ರೀತಿ ಪ್ರೊಸೆಸರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇರುತ್ತೆ. ಇದು ಪ್ರತಿಯೊಂದು ಕಂತಿನಲ್ಲಿ ಕೂಡ ವರ್ಕ್ ಆಗ್ತಾ ಇರತ್ತೆ. ಪ್ರತಿಯೊಂದು ಈ ಒಂದು ಕಂತಿನಲ್ಲಿ ಎಕ್ಸಸೈಸ್ ಆಗ್ತಾ ಇರತ್ತೆ. ಅಂದರೆ ಯಾವ ರೀತಿಯಾಗಿ ಪ್ರೊಸೆಸರ್ ಇರುತ್ತೋ ಅದೇ ರಿಪೀಟಾಗಿ ಪ್ರೊಸೆಸರು ವರ್ಕ್ ಆಗ್ತಾ ಇರತ್ತೆ. ಇದು ನಿಮ್ಮ ಗಮನದಲ್ಲಿರಲಿ. ಇದು ಒಂದು ಕಡೆ. ಆದರೆ ಸ್ನೇಹಿತರೆ, ಇನ್ನು ಈ ಅನ್ನಭಾಗ್ಯ ಯೋಜನೆಯಲ್ಲಿ 5 ವಸ್ತುಗಳನ್ನು ಕೊಡ್ತಾ ಇದ್ದಾರೆ. ಅದು ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ ಅದನ್ನು ಕೂಡ ನಾನು ಹೇಳ್ತೇನೆ. ಈಗ ಇಂಥವರಿಗೆ ದುಡ್ಡು ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿದೆ ಆಲ್ಮೋಸ್ಟ್. ಯಾಕಂದರೆ 4 ವೀಲರ್ ವಾಹನಗಳಿದ್ದವರಿಗೆ, ಅದೇ ರೀತಿಯಾಗಿ ಹೆಚ್ಚಿನ ಆದಾಯ ಇದ್ದವರಿಗೆ, ಈಗ ಮನೆಗಳು ದೊಡ್ಡದು 1,000 ಚದರ ಮೀಟರ್ಗಿಂತ ಹೆಚ್ಚಿನ ಮನೆ ಇದ್ದರೆ, 3 ಹೆಕ್ಟರ್ಗಿಂತ ಹೆಚ್ಚಿನ ಭೂಮಿಗಳಿದ್ದರೆ, ಈ ರೀತಿಯಾಗಿ ವೈಟ್ ಬೋರ್ಡ್ ಕಾರಣ ಹೊಂದಿದವರಿಗೆ, ಗೋರ್ಮೆಂಟ್ ನೌಕರಿ ಇದ್ದವರಿಗೆ ದುಡ್ಡು ಹೋಗೋದಿಲ್ಲ ಅನ್ನುವಂಥದ್ದು ನಿಮಗೆ ಸಾಮಾನ್ಯವಾಗಿ ಗೊತ್ತಿದೆ. ಇನ್ನು ಎಲಿಜಿಬಲ್
ಇದ್ದರೂ ಸಹಿತ ದುಡ್ಡು ಹೋಗ್ತಾ ಇಲ್ಲ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ಒಂದು ಹೇಳ್ತೀನಿ ನಾನು ಕೇಳಿ. ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದೆಯಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ನೋಡ್ಕೊಳ್ಬೇಕು. ಇದೇ ಮುಖ್ಯವಾದ ಕಾರಣ. ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ತಿಳಿಸ್ತಾ ಇದ್ದೀನಿ, ಇದನ್ನು ಲಕ್ಷ ಕೊಟ್ಟು ಕೇಳಿ. ಯಾಕಂದರೆ ನಿಮ್ಮ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಅಂತೂ ಇರೋದಿಲ್ಲ, ಅಥವಾ ನೀವು ಬ್ಯಾಂಕ್ಗಳಿಗೆ ಹೋಗೋದು ಬರೋದು ಟ್ರಾನ್ಸಾಕ್ಷನ್ ಮಾಡೋದು ಅಥವಾ ಮಾಡೋದೇ ಇಲ್ಲ. ಈ ರೀತಿ ಇದ್ದರೆ ನಿಮ್ಮ ಅಕೌಂಟ್ಗೆ ದುಡ್ಡು ಜಮಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಟ್ರಾನ್ಸಾಕ್ಷನ್ ಮಾಡಲೇಬೇಕು. ನೀವು ಬ್ಯಾಂಕ್ಗಳಿಗಾದರೂ ಹೋಗಿ ಬರೋದು, ಅಕೌಂಟ್ಗೆ ದುಡ್ಡು ಹಾಕಿ ತೆಗೆದು ಡೆಬಿಟ್ ಕ್ರೆಡಿಟ್ ಆಗ್ತಾ ಇರಬೇಕು. ಫೋನ್ಪೇ ಯೂಸ್ ಮಾಡ್ತಾ ಇದ್ದರೆ ಬೆಟರ್ ಅದು ಮತ್ತಷ್ಟು. ಯಾಕಂದರೆ ದುಡ್ಡು ಟ್ರಾನ್ಸಾಕ್ಷನ್ ಆಗ್ತಾ ಇದ್ದರೆ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿರುತ್ತೆ. ಅದನ್ನು ಯೂಸೇ ಮಾಡ್ತಾ ಇಲ್ಲ ಅಂದರೆ ಸರ್ಕಾರ ಹೇಳ್ಬಿಡುತ್ತೆ ನೀವು ಯಾವುದೇ ರೀತಿಯಾದಂತಹ ಅಕೌಂಟನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಬ್ಯಾಂಕ್ನವ್ರು ಏನು ಮಾಡ್ತಾರೆ, ನಿಮ್ಮ ಅಕೌಂಟು ಡೆಡ್ ಅಕೌಂಟ್ ಅಂತ ಮಾಡಿಬಿಡ್ತಾರೆ. ಅದನ್ನು ನೀವು ಏನು ಮಾಡಬೇಕಾಗತ್ತೆ, ಓಪನ್ ಮಾಡಿಸ್ಕೊಳ್ಬೇಕಾಗತ್ತೆ. ಬ್ಯಾಂಕಿಗೆ ಹೋಗಿ ದುಡ್ಡು ಹಾಕಿ ತೆಗೆದು ಈ KYC ಮಾಡಿಸ್ಕೊಂಡು ಅದನ್ನು ಓಪನ್ ಮಾಡಿದ್ರೆ ಸಾಕು. ಮತ್ತು ನಿಮ್ಮ ಅಕೌಂಟ್ ಚಾಲ್ತಿ ಆಗುತ್ತೆ. ತದನಂತರ ನಿಮ್ಮ ಖಾತೆಗಳಿಗೆ ಸರ್ಕಾರ ದುಡ್ಡನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗಲಾದರೂ ದುಡ್ಡು ಹೋಗ್ತಾ ಇರುತ್ತೆ, ಆದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗ್ತಿರೋದಿಲ್ಲ. ವಾಪಸ್ ಏನಾಗುತ್ತೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗುತ್ತೆ. ಯಾಕೆ, ನಿಮ್ಮ ಅಕೌಂಟೇ ಚಾಲ್ತಿ ಇರಲಿಲ್ಲ ಅಂದರೆ ಸರ್ಕಾರ ಯಾವ ಅಕೌಂಟಿಗೆ ದುಡ್ಡು ಹಾಕಬೇಕು? ಇದು ಒಂದು ಕಡೆ ಆದರೆ, ಇನ್ನು ಅನೇಕ ಕುಟುಂಬಸ್ಥರು ಏನು ಮಾಡ್ತಾ ಇದ್ದಾರೆ, ರೇಷನ್ನೇ ತೆಗೆದುಕೊಳ್ತಾ ಇಲ್ಲ. ಹೌದು, ರೇಷನ್ ಕಾರ್ಡ್ಗೆ ಎಲಿಜಿಬಲ್ ಇದ್ರಿ, ರೇಷನ್ ನಿಮ್ಮ ಹತ್ರ ಇದೆ, ರೇಷನ್ ಕಾರ್ಡ್ ನಿಮ್ಮ ಹತ್ರ ಇದೆ, ಆದರೆ ರೇಷನ್ನೇ ತೆಗೆದುಕೊಳ್ಳಿಲ್ಲ. ವಲಸಿಗಾಗಿ ಬೇರೆ ಊರಿನಲ್ಲಿ ಹೋಗಿ ದುಡಿಮೆ ಮಾಡ್ತಾ ಇರ್ತೀರಿ, ಅಥವಾ ನಿಮಗೆ ಕಾರಣಾಂತರಗಳಿಂದ ಬಂದು ರೇಷನ್ ತೆಗೆದುಕೊಳ್ಳಲಿಕ್ಕೆ ಆಗ್ತಾ ಇರಲಿಲ್ಲ ಅಂದರೆ 3ರಿಂದ 4 ತಿಂಗಳವರೆಗೂ ಕೂಡ. ಸೊ ನಿಮ್ಮ ರೇಷನ್ ಕಾರ್ಡ್ ಕೂಡ ಕಟ್ ಆಗುತ್ತೆ. ಹೌದು, ನೀವು ರೇಷನ್ನೇ ತೆಗೆದುಕೊಳ್ತಾ ಇಲ್ಲ ಅಂದರೆ ಸರ್ಕಾರ ಏನು ಮಾಡುತ್ತೆ, ನಿಮಗೆ ಯೂಸೇ ಇಲ್ಲ, ಹಾಗಾಗಿ ನಿಮ್ಮ ರೇಷನ್ ಕಾರ್ಡನ್ನು ನಾವು ರದ್ದು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ರದ್ದು ಮಾಡುತ್ತೆ. ಯಾಕಂದರೆ ಸರ್ಕಾರ ತುದಿಗಾಲಿನಲ್ಲಿ ನಿಂತುಬಿಟ್ಟಿದೆ ನಿಮ್ಮ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ. ಒಟ್ಟಾರೆಯಾಗಿ ಯಾರು ಅರ್ಹತೆಯನ್ನು ಹೊಂದಿರ್ತಾರೋ ಅಂಥವರಿಗೆ ಮಾತ್ರ ದುಡ್ಡು ಹಾಕುವಂತಹ ಕೆಲಸ ಮಾಡ್ತಾ ಇದೆ. ಅರ್ಹತೆ ಹೊಂದಿದ್ರೂ ಸಹಿತ ಈ ರೀತಿ ಪ್ರಾಬ್ಲಮ್ಗಳಿದ್ದರೆ ನಿಮ್ಮ ಖಾತೆಗಳಿಗೆ ದುಡ್ಡು ಬರೋದಿಲ್ಲ. ಅದನ್ನು ಸರಿಪಡಿಸಬೇಕಾಗಿರುವಂಥದ್ದು ನೀವೇ, ಮತ್ತಾರಿಲ್ಲ. ಸೊ ಇದನ್ನು ಬಿಟ್ಟು ಇನ್ನು ಅನ್ನಭಾಗ್ಯ ಯೋಜನೆ ಕಡೆ ಬರೋದಾದರೆ, ಸ್ನೇಹಿತರೆ 5 ವಸ್ತುಗಳು ಇದೇ ನವೆಂಬರ್ ತಿಂಗಳು ಹಿಡ್ಕೊಂಡು ಸಿಗ್ತಾ ಇದೆ. ಇನ್ನು 2 ದಿನಗಳಲ್ಲಿ ಪ್ರಾರಂಭ ಕೂಡ ಆಗುತ್ತೆ. ಹೌದು, ಇದೇ ನವೆಂಬರ್ 15ನೇ ತಾರೀಕಿನಿಂದ, ಅಂದರೆ ಹೆಚ್ಚಾನೆಚ್ಚು ದಿನಗಳ ರೇಷನ್ಗನ್ನು 15ನೇ ತಾರೀಕಿನಿಂದ ಪ್ರಾರಂಭ ಮಾಡ್ತಿರ್ತಾರೆ ತಾಲೂಕುಗಳಲ್ಲಿ, ಅನೇಕ ತಾಲೂಕುಗಳಲ್ಲಿ. ಹಾಗಾಗಿ ಈ ಒಂದು ನವೆಂಬರ್ ತಿಂಗಳು ಹಿಡ್ಕೊಂಡು ನಿಮಗೆ ಕಿಟ್ ವಿತರಣೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಇಂದಿರಾ ಕಿಟ್ ಅಂತ ಕರಿತೀವಿ. ಆ ಕಿಟ್ನಲ್ಲಿ 5 ವಸ್ತುಗಳು ಇರ್ತವೆ. ಏನೇನಪ್ಪ, ಬೇಳೆಕಾಳುಗಳು, ತೊಗರಿ ಬೇಳೆ ಆಗಿರಲಿ, ಗಾಣದ ಎಣ್ಣೆ, ಅದೇ ರೀತಿಯಾಗಿ ಅದಕ್ಕೆ ಅಡುಗೆ ಎಣ್ಣೆ ಅಂತಲೂ ಕೂಡ ಕರಿತೀವಿ, ಸಕ್ಕರೆ, ಉಪ್ಪು, ಈ ರೀತಿ 5 ವಸ್ತುಗಳನ್ನು ನಾವು ನ್ಯಾಯಬೆಲೆ ಅಂಗಡಿಯಿಂದ ಪಡಿತಾ ಇದ್ದೀವಿ. ಸೊ ನಿಮ್ಮ ಮನೆಯಲ್ಲಿ ರೇಷನ್ ಕಾರ್ಡ್ ಇದ್ದರೆ ನೀವು ಕೂಡ ನ್ಯಾಯಬೆಲೆ ಅಂಗಡಿಯ ಮುಖಾಂತರ ಅಕ್ಕಿಯ ಜೊತೆಗೆ 5 ವಸ್ತುಗಳನ್ನು ಪಡ್ಕೊಳ್ಬೋದು. 10 kg ಅಕ್ಕಿ ಸಿಗೋದಿಲ್ಲ, ಮತ್ತು ಗಮನದಲ್ಲಿರಲಿ, 5 kg ಅಕ್ಕಿ ಮಾತ್ರ ಸಿಗುತ್ತೆ. ಇನ್ನು ಉಳಿದಂತಹ 5 kg ಅಕ್ಕಿಯ ಬದಲಾಗಿ 5 ವಸ್ತುಗಳು ಸಿಗುವಂಥದ್ದು. ಆ ವಸ್ತುಗಳನ್ನು ಕೂಡ ನೀವು ಪಡ್ಕೊಳ್ಬಹುದು. ಟೋಟಲಿ 5 kg ಅಕ್ಕಿ, 5 kgಯ ಬದಲಾಗಿ ವಸ್ತುಗಳು ಸಿಗುವಂಥದ್ದು. ಅದನ್ನು ಪಡ್ಕೊಂಡು ನೀವು ತೆಗೆದುಕೊಳ್ಬೋದು. ಏನಾದರೂ ಕೊಡಲಿಲ್ಲಪ್ಪ ಅಂದರೆ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳ ಮೇಲೆ ನೀವು ಏನಾದರೂ ಕ್ರಮವನ್ನು ಕೈಗೊಳ್ಬೋದು. ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ ರೇಷನ್ ಕಾರ್ಡ್ ಹೆಲ್ಪ್ಲೈನ್ ನಂಬರ್ ಕರ್ನಾಟಕ ಅಂತ, ಅಲ್ಲಿ ನಂಬರ್ ಕೂಡ ಸಿಗುತ್ತೆ, ಅಲ್ಲಿ ದೂರನ್ನು ಕೊಡಬಹುದು ನೀವು. ಓಕೆನಾ? ಸೊ ಈ ಒಂದು ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಲಿಸನ್ ಕಾ ಬಾಯ್ ಬಿಡಿಗರ್ ಫ್ರೆಂಡ್ಸ್.